So hello all, take down the next problem. The following figures were extracted from the books of Prosperous Company Limited. Share capital 9% preference shares of rupees 100 each, rupees 3 lakh. A 1000 equity shares of rupees 100 each, rupees 50 fully called up. 50,000, 1000 equity shares of rupees 100 each, rupees 25 called up, 25,000, 1000 equity shares of rupees 100 each, fully called up, 1 lakh, reserves and surplus, general reserve 2 lakh, profit and loss account 50,000. On a fair valuation of all the assets of the company, it is found that they have appreciation of rupees 75,000. The articles of association provided that in case of liquidation, the preference shareholders will have a further claim to the extent of 10% of the surplus asset. Ascertain the value of each preference share and each equity share assuming liquidation. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಗಿವನ್ ದ ಶೇರ್ ಕ್ಯಾಪಿಟಲ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 lakh ಇದೆ. ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 ಡಿನಾಮಿನೇಷನ್ಸ್ ಆಫ್ ಈಕ್ವಿಟಿ ಶೇರ್ಸ್ ಇದೆ. 1000 ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 100 ಈಚ್. ಇಲ್ಲಿ ನಮಗೆ ಇದು ಇಂಪಾರ್ಟೆಂಟ್, ನಮಗೆ 50 ಫುಲ್ಲಿ ಕಾಲ್ಡ್ ಅಪ್. 100 ಅಲ್ಲಿ ಕಾಲ್ಡ್ ಅಪ್ ಆಗಿರೋದೆಷ್ಟು, 50 ಮಾತ್ರ ಕಾಲ್ಡ್ ಅಪ್ ಆಗಿರೋದು. ರಿಮೈನಿಂಗ್ 50 ಏನಾಗುತ್ತೆ, ಅನ್ಕಾಲ್ಡ್ ಅಮೌಂಟ್ ಇದೆ. ಸೊ ಅದು ಕ್ಯಾಲ್ಕುಲೇಷನ್ ಫರ್ದರ್ ಮಾಡ್ಕೊಳ್ತೀವಿ ನಾವು. ಬಟ್ ಇದನ್ನ ನೀವು ಕನ್ಸಿಡರ್ ಮಾಡಬೇಕು. ಎಷ್ಟು ಫುಲ್ಲಿ ಪೇಡ್ ಅಪ್, ವ್ಯಾಲ್ಯೂ ಎಷ್ಟು 100 ಈಚ್, ಬಟ್ ಕಾಲ್ಡ್ ಅಪ್ ಆಗಿರೋದು 50 ಮಾತ್ರ. ದೆನ್ 1000 ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 100 ಈಚ್, ರೂಪೀಸ್ 25 ಕಾಲ್ಡ್ ಅಪ್ ಆಗಿರೋದು 25. ಹಾಗಾದ್ರೆ ಅನ್ಕಾಲ್ಡ್ ಎಷ್ಟು 75 ರಿಸೀವ್ ಮಾಡ್ಕೊಂಡಿಲ್ಲ, ಕಾಲೇ ಆಗಿಲ್ಲ ಇನ್ನು, 25,000. Then 1000 equity shares of rupees 100 each, fully called up 1,000. So 3 equity shares ಅಲ್ಲಿ ಒಂದು ಹಾಫ್ ಕಾಲ್ಡ್ ಆಗಿದೆ, ಅಂದರೆ 50 ಕಾಲ್ಡ್ ಆಗಿದೆ, ಇನ್ 50 ಅನ್ಕಾಲ್ಡ್ ಅಮೌಂಟ್. ಇದರಲ್ಲಿ 25 ಕಾಲ್ ಅಪ್ ಆಗಿದೆ, 75 ರಿಮೈನಿಂಗ್ ಅನ್ಕಾಲ್ಡ್ ಮನಿ ಆಗುತ್ತೆ. ದೆನ್ ಇದು ಫುಲ್ಲಿ ಕಾಲ್ಡ್ ಅಪ್ ಆಗಿದೆ. ದೆನ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ನಮಗೆ ಜನರಲ್ ರಿಸರ್ವ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಆನ್ ಅ ಫೇರ್ ವ್ಯಾಲ್ಯೂಯೇಷನ್ ಆಫ್ ಆಲ್ ದ ಅಸೆಟ್ಸ್ ಆಫ್ ದ ಕಂಪನಿ, ಇಟ್ ಈಸ್ ಫೌಂಡ್ ದಟ್ ದೇ ಹ್ಯಾವ್ ಅಪ್ರಿಸಿಯೇಷನ್ ಆಫ್ ರೂಪೀಸ್ 75,000. ಸೊ ಇಲ್ಲಿ 75,000 ಅಪ್ರಿಸಿಯೇಷನ್ ಆಫ್ ಅಸೆಟ್ಸ್ ಆಗಿದೆ ಅಂತ ಹೇಳಿದ್ರೆ, ಅಂದರೆ ಇವಾಗ ಅಸೆಟ್ಸ್ ಯೂಶಲಿ ನಮ್ಗೆ ಏನು ಕೊಡ್ತಾ ಇದ್ರು, ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್, ಅಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಕೊಡ್ತಾ ಇದ್ರಲ್ವಾ. ಸೊ ಇದು ನಮಗೆ ಟೋಟಲ್ ಅಪ್ರಿಸಿಯೇಷನ್, ಟೋಟಲ್ ಅಸೆಟ್ಸ್ ಅಲ್ಲಿ 75,000 ಅಪ್ರಿಸಿಯೇಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಪಾರ್ಟ್ ನಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, the articles of association provided that in case of liquidation, the preference shareholders will have a further claim to the extent of 10% of the surplus assets. ಸೊ ಇಲ್ಲಿ ನಮ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಟ್ ಈಸ್ ಅ ಡಾಕ್ಯುಮೆಂಟ್. ಸೊ ಆ ಡಾಕ್ಯುಮೆಂಟ್ ವೈಸ್ ನಡ್ಕೊಳ್ತಾರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ಹೇಳುತ್ತೆ, ಇನ್ ಕೇಸ್ ಆಫ್ ಲಿಕ್ವಿಡೇಷನ್ ಅಂತ ಹೇಳಿದ್ರೆ ವೈಂಡಿಂಗ್ ಅಪ್ ಆಫ್ ಕಂಪನಿ ಕ್ಲೋಸ್ ಮಾಡುವಂಥ ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ, ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಲಿಕ್ವಿಡೇಷನ್, ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ಹ್ಯಾವ್ ಅ ಫರ್ದರ್ ಕ್ಲೇಮ್ ಟು ದ ಎಕ್ಸ್ಟೆಂಟ್ ಆಫ್ 10% ಆಫ್ ದ ಸರ್ಪ್ಲಸ್ ಅಸೆಟ್. ಸೊ ಕಂಪನಿ ಕ್ಲೋಸ್ ಮಾಡಬೇಕಾದ್ರೆ, ಲಿಕ್ವಿಡೇಷನ್ ಆಗಬೇಕಾದ್ರೆ ಯಾರಿಗೆ ಕ್ಲೇಮ್ ಜಾಸ್ತಿ ಹೋಗಬೇಕು, 10% ಕ್ಲೇಮ್ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ ಅಂದರೆ ಕಂಪನಿ ಕ್ಲೋಸ್ ಮಾಡಬೇಕಾದ್ರೆ 10% ಜಾಸ್ತಿ ಯಾರಿಗೆ ಹೋಗಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ದೆನ್ ascertain the value of each preference share and each equity share assuming liquidation. ಇಲ್ಲಿ ನಮಗೆ ಬೇರೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, assuming liquidation ಅಂತ ಮಾತ್ರ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಈಚ್ ಶೇರ್ ಅಂತ. ಸೊ ಇಲ್ಲಿ ನಮಗೆ ನೆಟ್ ಅಸೆಟ್ ಮೆಥಡಾ ಅಥವಾ ಈಲ್ಡ್ ಮೆಥಡ್ ಅಂತ ನೋಡ್ಬೇಕು. ಈಲ್ಡ್ ಮೆಥಡ್ಗೆ ನಮ್ಗೆ ಏನಾರು ಇನ್ಫಾರ್ಮೇಷನ್ ಇದೆಯಾ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆ ಥರದ್ದು ಏನಾರು ಇನ್ಫಾರ್ಮೇಷನ್ ಇದೆಯಾ, ಇಲ್ಲ. ಪ್ರಾಫಿಟ್ ಅವೈಲಬಲ್ ಆ ಥರದ್ದು ಏನು ಇಲ್ಲ. ನೆಟ್ ಅಸೆಟ್ ಮೆಥಡ್ ನೋಡೋಣ ಅಂತ ಹೇಳಿದರೆ ನಮ್ಮ ಹತ್ರ ಏನು ಮಾತ್ರ ಇರೋವಂಥದ್ದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮಾತ್ರ ಇರೋವಂಥದ್ದು. ಸೊ ನಾವು ಯಾವ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಯೂಶ್ವಲಿ ಹೀಗೆ ಕೊಟ್ಟರೆ ನಿಮಗೆ ಇದನ್ನೇ ಈ ಬೇಸಿಸ್ನ ಇಟ್ಕೊಂಡು ನೀವು ಏನು ಮಾಡ್ತೀರಾ, ನೆಟ್ ಅಸೆಟ್ ಮೆಥಡೇ ಮಾಡುವಂಥದ್ದು. ಬಟ್ ಇನ್ನೊಂದು ಸಿಂಪಲ್ ಮೆಥಡ್ ಏನು ಅಂತ ಹೇಳಿದರೆ, ಸಿಂಪಲ್ ಟ್ರಿಕ್ ಏನು ಅಂತ ಹೇಳಿದರೆ, ಲಿಕ್ವಿಡೇಷನ್ ಅಂತ ಕೊಟ್ಟಿದ್ರೆ ಅದು ಯೂಶ್ವಲಿ ಏನಾಗಿರುತ್ತೆ, ನೆಟ್ ಅಸೆಟ್ ಮೆಥಡೇ ಆಗಿರುತ್ತೆ. ಯಾಕೆ ಲಿಕ್ವಿಡೇಷನಲ್ಲಿ ನೆಟ್ ಅಸೆಟ್ ಮೆಥಡ್ ಆಗುತ್ತೆ ಅಂತ ಹೇಳಿದರೆ, ಲಿಕ್ವಿಡೇಷನ್ ಅಂದರೆ ಕಂಪನಿ ವೈಂಡ್ ಅಪ್ ಮಾಡೋದು. ಕಂಪನಿ ವೈಂಡ್ ಅಪ್ ಮಾಡ್ಬೇಕಾದ್ರೆ ನಾವು ಅಸೆಟ್ಸ್ ಆ್ಯಂಡ್ ಅಸೆಟ್ಸ್ನ ನಾವು ಸಮ್ಟೈಮ್ಸ್ ಡಿಸೊಲ್ಯೂಷನಲ್ಲಿ ಏನು ಮಾಡ್ತೀವಿ, ಸೇಲ್ ಮಾಡ್ತೀವಿ. ಲಯಬಿಲಿಟೀಸ್ ಇದ್ರೆ ಪೇಮೆಂಟ್ ಆಗುತ್ತೆ. ಸೊ ಸಮ್ ಅಪ್ ಮಾಡ್ತೀವಿ, ಅಲ್ಲಿ ಅಸೆಟ್ಸ್ನ ಆ್ಯಂಡ್ ಲಯಬಿಲಿಟೀಸ್ನ ನಾವೇನು ಮಾಡ್ತೀವಿ, ಸಮ್ ಅಪ್ ಮಾಡ್ತೀವಿ. ಹಾಗಾಗಿ ಲಿಕ್ವಿಡೇಷನ್ ಅಂತ ಬಂತು ಅಂತ ಹೇಳಿದರೆ ಅಲ್ಲಿ ನಮಗೆ ನೆಟ್ ಅಸೆಟ್ ಮೆಥಡೇ ಫಾಲೋ ಮಾಡೋದು. ನಮಗೆಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬೇಕೇ ಬೇಕು. ಸೊ ನಿಮಗೆ ಅದಕ್ಕೆ ನೋಟ್ ತಗೊಳ್ಳಿ. ನೋಟ್ ಏನಂತ ತಗೊಳ್ತೀರಾ ಅಂತ ಹೇಳಿದರೆ, ಹಿಯರ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಸೊಲ್ಯೂಷನಲ್ಲೇ ಫಸ್ಟ್ ನೋಟ್ ಬರ್ಕೊಳ್ಳಿ. ನಿಮ್ಗೆ ಯಾವ ಮೆಥಡ್ ಅಂತ ಗೊತ್ತಾಗಲ್ಲ ಅಂತ ಹೇಳಿದಾಗ, ಹಿಯರ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ದ ಕಂಪನಿ ಈಸ್ ಗೋಯಿಂಗ್ ಫಾರ್ ಲಿಕ್ವಿಡೇಷನ್, ದೇರ್ ಫಾರ್ ನೆಟ್ ಅಸೆಟ್ ಆರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಈಸ್ ಫಾಲೋಡ್. ಸೊ ಇಲ್ಲಿ ಯಾವ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ನಮಗೆ ಇನ್ಫಾರ್ಮೇಷನ್
ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, 10% ಆಫ್ ಸರ್ಪ್ಲಸ್ ಅಸೆಟ್ಸ್ ಯಾರಿಗೆ ಹೋಗಬೇಕು ಅಂತ ಹೇಳಿದರೆ, ಎಕ್ಸ್ಟ್ರಾ ಸರ್ಪ್ಲಸ್ ಅಸೆಟ್ಸ್ ಇದ್ದರೆ ಅದರಲ್ಲಿ 10% ಎಕ್ಸ್ಟ್ರಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಷನ್ ಯಾವ ಬೇಸಿಸಲ್ಲಿ ಮಾಡಿ ಅಂತ ಹೇಳಿದರೆ, ಎಸ್ಯೂಮಿಂಗ್ ಲಿಕ್ವಿಡೇಷನ್ ಇದೆ ಅಂತ ಹೇಳಿದ್ರಲ್ಲಿ ನಾವು ನೆಟ್ ಅಸೆಟ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್, ಸೊ ನೆಟ್ ಅಸೆಟ್ಸ್ ಆರ್ ಆಸ್ ಫಾಲೋ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಅಸೆಟ್ಸ್ ಆರ್ ಟೋಟಲ್ ಅಸೆಟ್ಸ್. ಸೊ ಗ್ರಾಸ್ ಅಸೆಟ್ಸ್ ಹೆಂಗೆ ಅಂತ ಗೊತ್ತು ನೀವು, ಅಸೆಟ್ಸ್ ಟೋಟಲ್ ಲಯಬಿಲಿಟೀಸ್ ಪ್ಲಸ್ ರಿಸರ್ವ್. ಸೊ ನೀವು ಆ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಹಾಗೆ ನೀವೇನು ಮಾಡ್ತೀರಾ, ಶೇರ್ ಕ್ಯಾಪಿಟಲ್ ಇದ್ರೆ ಶೇರ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಇದ್ರೆ ಲಯಬಿಲಿಟೀಸ್ ತಗೊಂಡು ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀರಾ. ಸೊ ನಾವಿಲ್ಲಿ ಶೇರ್ ಕ್ಯಾಪಿಟಲ್ ತಗೊಳ್ತೀವಿ. ಬಟ್ ಇಲ್ಲಿ ಶೇರ್ ಕ್ಯಾಪಿಟಲ್ ನಮಗೆ ನೋಡಿ ಯಾವುದೆಲ್ಲ ಶೇರ್ ಕ್ಯಾಪಿಟಲ್ ಇದೆ. ಇಲ್ಲಿ ಶೇರ್ ಕ್ಯಾಪಿಟಲ್ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಹೌದಾ. ತ್ರೀ ಡಿನಾಮಿನೇಷನ್ಸ್ ಆಫ್ ಈಕ್ವಿಟಿ ಶೇರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಇಲ್ಲಿ ನಾವು ಅಮೌಂಟ್ ಮಾತ್ರ ತಗೊಳ್ಳುವಂಥದ್ದು. ಸೊ ನಮ್ಗೆ ಯಾವುದೆಲ್ಲ ಇದೆ ಶೇರ್ ಕ್ಯಾಪಿಟಲಲ್ಲಿ ಇಲ್ಲಿ ಅಂತ ಹೇಳಿದರೆ, ವಿ ಹ್ಯಾವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ದಟ್ ಈಸ್ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಅಮೌಂಟ್ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲೇ ತಗೊಳ್ತಾ ಇರೋದು. ಸೊ ಇದು 3 lakh ಪ್ಲಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ, ಕಾಲ್ಡ್ ಅಪ್ ಮಾತ್ರ, ಅನ್ಕಾಲ್ಡ್ ತಗೊಳ್ಳಲ್ಲ. ಫುಲ್ಲಿ ಕಾಲ್ಡ್ ಎಷ್ಟು, 50,000. ಎಷ್ಟು ಕಾಲ್ ಆಗಿದೆ ಅಷ್ಟು ಮಾತ್ರ ತಗೊಳ್ಳೋದು, 50,000. ನಿಮ್ಗೆ ಇಲ್ಲಿ ಇನ್ ಕೇಸ್ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವೇನು ಮಾಡಬೇಕು, 1,000 into 50. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 1,000 into 50 ಆ್ಯಂಡ್ 1,000 into 25. ಅನ್ಕಾಲ್ಡನ್ನ ತಗೊಳ್ತಾ ಇಲ್ಲ, ಕಾಲ್ಡ್ ಅಪ್ ಆಗಿರೋದನ್ನ ಮಾತ್ರ ತಗೊಳ್ತಾ ಇರೋದು. 3 lakh ಪ್ಲಸ್ 50,000 ಪ್ಲಸ್ then 25 called up, 1,000 into 25, 25,000 plus, so ಇದು fully called up ಆಗಿದೆ 1 lakh plus 1 lakh. ಸೊ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಹಾಗಾದರೆ, ಸೊ 3 lakh. ಇದೇನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಹೌದಾ. ಇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು 3 ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ 3 lakh plus 50,000 plus 25,000 plus 1 lakh, you will get share capital 4,75,000. 4,75,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಇದಕ್ಕೆ ನೀವೇನು ಆ್ಯಡ್ ಮಾಡ್ತೀರಾ ಅಂತ ಹೇಳಿದರೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಆ್ಯಡ್ ಮಾಡ್ತೀವಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕ್ವೆಶನಲ್ಲಿ ಇದೆ ನೋಡಿ. ರಿಸರ್ವ್ಸ್, ಜನರಲ್ ರಿಸರ್ವ್ 2 lakh ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000 ಇದೆ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 2 lakh ಪ್ಲಸ್ 50,000, 2,50,000. ಸೊ ಇದನ್ನು ಟೋಟಲ್ ಮಾಡಿ. ಸೊ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದರೆ, 4,75,000 ಪ್ಲಸ್ 2,50,000, 7,25,000. 7,25,000. ಎಗೇನ್ ಕ್ವೆಶನಲ್ಲಿ ಏನು ಹೇಳಿದ್ದಾರೆ, ಎಸೆಟ್ಸ್ ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದೆ. ನಮ್ಗೆ ಇದೇನಿದು ಟೋಟಲ್ ಎಸೆಟ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಲಯಬಿಲಿಟೀಸ್ ಏನಿಲ್ಲ ಅಲ್ವಾ. ಸೊ ಇದಕ್ಕೆ ನಾವೇನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ, ಅಪ್ರಿಸಿಯೇಷನ್ ಆಫ್ ಎಸೆಟ್ಸ್. ಸೊ 75,000 ಏನಾಗಿದೆ, ಎಪ್ರಿಸಿಯೇಷನ್ ಆಗಿದೆ. ಸೊ ಆ್ಯಡ್ ಎಪ್ರಿಸಿಯೇಷನ್ ಇದ್ರೆ ಎಪ್ರಿಸಿಯೇಷನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಎಪ್ರಿಸಿಯೇಷನ್ ಆಫ್ ಎಸೆಟ್ಸ್ ಎಷ್ಟಿದೆ, 75,000. ಎಪ್ರಿಸಿಯೇಷನ್ ಆಫ್ ಎಸೆಟ್ಸ್ 75,000. ಸೊ ಟೋಟಲ್ ಮಾಡಿ. ಇದು ಟೋಟಲ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ, 8 lakh. ಸೊ 8 lakh. ಇಲ್ಲಿ ನಾವು ಇನ್ನೊಂದು ಮೆಥಡ್ ನೆನ್ಪಿಟ್ಕೋಬೇಕು. ಯೂಶಲಿ ನಾವೇನು ಮಾಡ್ತೀವಿ, ಇದರಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಡಕ್ಟ್ ಮಾಡ್ತಾ ಇದ್ವಿ, ಹೌದಾ. ಶೇರ್ ಕ್ಯಾಪಿಟಲಿಂದ ಅಪ್ರಿಸಿಯೇಷನ್ ಆಫ್ ಎಸೆಟ್ಸ್ ಇದ್ರೆ ಅಪ್ರಿಸಿಯೇಷನ್ ಆಫ್ ಎಸೆಟ್ಸ್ ಆ್ಯಡ್ ಮಾಡ್ತೀವಿ. ದೆನ್ ಡೈರೆಕ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಡಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಏನಾಗಿದೆ ಅಂತ ಹೇಳಿದರೆ, ಅನ್ಕಾಲ್ಡ್ ಅಮೌಂಟ್ ಇದೆ ನೋಡಿ. ಇಲ್ಲಿ ಕ್ವೆಶನಲ್ಲಿ 50 rupees 50 ಫುಲ್ಲಿ ಕಾಲ್ಡ್. 50 ಫುಲ್ಲಿ ಕಾಲ್ಡ್ ಅಂದರೆ ಇನ್ 50 ಏನಾಗುತ್ತೆ, ಔಟ್ ಆಫ್ 100 50 ಮಾತ್ರ ಕಾಲ್ ಆಗಿರೋದು, ಇನ್ 50 ಅನ್ಕಾಲ್ಡ್ ಮನಿ ಆಗುತ್ತೆ. 25 75 ಅನ್ಕಾಲ್ಡ್ ಮನಿ ಆಗುತ್ತೆ. ಸೊ ಅದನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಏನದು, ನೋಷನಲ್ ಕಾಲ್ಸ್ ಅಂತ ಹೇಳ್ತೀವಿ ಅನ್ಕಾಲ್ಡ್ ಅಮೌಂಟ್ಗೆ ನಾವು. ಸೊ ಇಲ್ಲಿ ನಾವು ಏನು ಆ್ಯಡ್ ಮಾಡ್ತೀವಿ, ನೋಷನಲ್ ಕಾಲ್ಡ್ ಅಂದರೆ ಅನ್ಕಾಲ್ಡ್ ಅಮೌಂಟ್. ಅನ್ಕಾಲ್ಡ್ ಎಷ್ಟು, 50 ಮಾತ್ರ ಕಾಲ್ ಆಗಿದೆ 100 rupeesಲ್ಲಿ, ಉಳಿದಿದೆಷ್ಟು ಬ್ಯಾಲೆನ್ಸ್ ಎಷ್ಟು, ರಿಮೈನಿಂಗ್ 50 rupees ಇಸ್ ಅನ್ಕಾಲ್ಡ್ ಅಮೌಂಟ್. ಸೊ 50 into 100 ನಂಬರ್ ವರ್ತ್ ಎಷ್ಟು ಅದ್ರದ್ದು 100. ಸೊ ಎಷ್ಟು ಬರುತ್ತೆ, 50,000 ಬರುತ್ತೆ. ಅದೇ ಥರ ಸೊ 25 ಮಾತ್ರ ಕಾಲ್ಡ್ ಅಪ್ ಆಗಿರೋದು, 1000 ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 100 ಈಚಲ್ಲಿ. ಸೊ ರಿಮೈನಿಂಗ್ 100ಅಲ್ಲಿ 25 ಕಾಲ್ ಅಪ್ ಆಗಿದೆ ಅಂದರೆ 75 ಏನಾಗುತ್ತೆ, ಅನ್ಕಾಲ್ಡ್ ಮನಿ ಆಗುತ್ತೆ. 75 into 100 ವಿ ವಿಲ್ ಗೆಟ್ 75,000. ಸೊ ಟೋಟಲ್ ಮಾಡಿ. ಸೊ ನಮ್ಗೆ ಏನು ಬಂತು, 1,25,000 ಬರುತ್ತೆ. 1,25,000ನ ಆ್ಯಡ್ ಮಾಡಿ. ಸೊ ನಿಮಗೇನು ಬರುತ್ತೆ, ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದರೆ 9,25,000
1000. ಸೊ ಈ ಅಮೌಂಟಿಂದ ನೀವೇನು ಡಿಡಕ್ಟ್ ಮಾಡ್ತೀರಾ ಅಂತ ಹೇಳಿದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಯೂಶ್ವಲಿ ಎಸೆಟ್ಸಿಂದ ಎಪ್ರಿಸಿಯೇಷನ್ ಎಸೆಟ್ಸ್ ಇದ್ರೆ ಎಪ್ರಿಸಿಯೇಷನ್ ಆಫ್ ಎಸೆಟ್ಸ್ ಆ್ಯಡ್ ಮಾಡ್ತೀರಾ, ನೋಷನಲ್ ಕಾಲ್ ಇದ್ರೆ ನೋಷನಲ್ ಕಾಲ್ ಆ್ಯಡ್ ಮಾಡ್ತೀರಾ, ಅದರಿಂದ ಏನು ಡಿಡಕ್ಟ್ ಮಾಡ್ತೀರಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಕಾಮನ್ ಆಗಿ ಏನು ಮಾಡ್ತೀರಾ, ಶೇರ್ ಕ್ಯಾಪಿಟಲ್ ಏನು ಕೊಟ್ಟಿಲ್ಲ ಅಂತ ಹೇಳಿದಾಗ ಶೇರ್ ಕ್ಯಾಪಿಟಲ್ ಪ್ಲಸ್ ಎಕ್ಸ್ಟರ್ನಲ್ ಲಯಬಿಲಿಟಿ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ರಿ. ಬಟ್ ಇದೆರಡು ಇಲ್ಲಿ ಎಕ್ಸ್ಟ್ರಾ ಅಪ್ರಿಸಿಯೇಷನ್ ಆಫ್ ಎಸೆಟ್ಸ್ ಇದ್ರೆ ಆ್ಯಡ್ ಮಾಡ್ತೀರಾ, ಅನ್ಕಾಲ್ಡ್ ಅಮೌಂಟ್ ಇದ್ರು ಕೂಡ ಆ್ಯಡ್ ಮಾಡ್ತೀರಾ. ಇವಾಗ ಏನು ಡಿಡಕ್ಟ್ ಮಾಡ್ತೀರಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ. ಸೊ ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ ನಮಗೆ ಕ್ವೆಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟಿದೆ, 3 lakh ಇದೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ 3 lakh ಇದೆ. ಡಿಡಕ್ಟ್ ಮಾಡಿ 9,25,000 3 lakh ಮಾಡಿದಾಗ ನಿಮಗೆ 6,25,000 ಏನಿದು ನೆಟ್ ಎಸೆಟ್ ಆಗಬೇಕಿತ್ತು. ಬಟ್ ನಮಗೆ ಕ್ವೆಶನಲ್ಲಿ ಏನು ಹೇಳಿದ್ದಾರೆ, ಸರ್ಪ್ಲಸ್ ಅಸೆಟ್ಸ್ ಇದೆ, ಸರ್ಪ್ಲಸ್ ಅಸೆಟ್ಸ್ ಮೇಲೆ 10% ಕ್ಲೈಮ್ ಇದೆ ಅಂತ ಹೇಳಿದ್ದಾರೆ. ಈ ಸರ್ಪ್ಲಸ್ ಅಸೆಟ್ ಕೊಟ್ಟಿರಲಿಲ್ಲ ಅಂದರೆ ನಮ್ಗೆ ಇದೇ ಏನಾಗ್ತಾ ಇತ್ತು, ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಅಂತ ತಗೊಳ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಸರ್ಪ್ಲಸ್ ಅಸೆಟ್ಸಲ್ಲಿ 10% ಯಾರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸರ್ಪ್ಲಸ್ ಅಸೆಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಉಳಿದಿರೋದೇನಾಗುತ್ತೆ, ರಿಮೈನಿಂಗ್ ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಆಗುತ್ತೆ. ಇಲ್ಲಿ ಸರ್ಪ್ಲಸ್ ಅಸೆಟ್ಸ್ ಇರೋದ್ರಿಂದ ಸೊ ಯಾವುದನ್ನು ಡಿಡಕ್ಟ್ ಮಾಡ್ಬೇಕು ನಾವು, ಈಕ್ವಿಟಿ ಕ್ಯಾಪಿಟಲ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಸರ್ಪ್ಲಸ್ ಅಸೆಟ್ಸ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಇವಾಗ ಉಳಿದಿರೋದೇ ಅಲ್ವಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋದು, ಅದರಲ್ಲೂ ಕ್ಯಾಲ್ಕುಲೇಟ್ ಮಾಡಿ ರಿಮೈನಿಂಗ್ ಏನು ಬರುತ್ತೋ ಅದು ಸರ್ಪ್ಲಸ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ ನಾವು ಎಗೇನ್ ಲೆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಈಕ್ವಿಟಿ ಕ್ಯಾಪಿಟಲ್ ನಮಗೆ 3 ಡಿನಾಮಿನೇಷನ್ಸ್ ಇದೆ. ಯಾವುದೆಲ್ಲ ಇದೆ, 1000 ಈಕ್ವಿಟಿ ಶೇರ್ಸ್, 1000 ಈಕ್ವಿಟಿ ಶೇರ್ಸ್, 1000 ಈಕ್ವಿಟಿ ಶೇರ್ಸ್. ಫುಲ್ ಅಮೌಂಟ್ ತೊಗೊಳ್ತೀವಿ ನಾವು. ಬಟ್ 3 ಡಿನಾಮಿನೇಷನ್ಸ್ ಏನಿದೆ 100 rupees ಇರೋದ್ರಿಂದ 3000 into 100 ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲಾಂದ್ರೆ ನೀವೇನು ಮಾಡಬೇಕು, 1000 into ಇಲ್ಲಿ ಬೇರೆ ಬೇರೆ ಡಿನಾಮಿನೇಷನ್ಸ್ ಇತ್ತು ಅಂದ್ಕೊಳ್ಳಿ, 1000 into 200 ಇತ್ತು, 1000 into 150 ಇತ್ತು, 1000 into 175 ಇತ್ತು ಅಂದರೆ 1000 ಸಪ್ರೇಟ್ ಮಾಡಬೇಕು. ಇಲ್ಲಿ ನಮಗೆ ಡಿನಾಮಿನೇಷನ್ ನಂಬರ್ ಆಫ್ ಪೇಡ್ ಅಪ್ ವ್ಯಾಲ್ಯೂ ಕೂಡ ಸೇಮ್ ಇರೋದ್ರಿಂದ ಡೈರೆಕ್ಟಾಗೆ ಮಾಡ್ತೀವಿ. ಎಷ್ಟದು 1000 + 1000 + 1000 3000 ತಗೋಬೋದು ಅಲ್ವಾ. ಈಕ್ವಿಟಿ ಕ್ಯಾಪಿಟಲ್ ನಮಗೆ 3 ಡಿನಾಮಿನೇಷನ್ಸ್ ಇದೆ, 1000. ಸೊ 3000 ಪೇಡ್ ಅಪ್ ವ್ಯಾಲ್ಯೂ 100 ಇರೋದ್ರಿಂದ 3000 into 100 3 lakh ಬರುತ್ತೆ. ಈಕ್ವಿಟಿ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿಂದ ಬಂದ ಅಮೌಂಟಿಂದ ನೀವು ಈಕ್ವಿಟಿ ಕ್ಯಾಪಿಟಲ್ನು ಡಿಡಕ್ಟ್ ಮಾಡಿ 6,25,000 3 lakh ಡಿಡಕ್ಟ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಸರ್ಪ್ಲಸ್ ಅಸೆಟ್. ಇದೇನು ಗ್ರಾಸ್ ಅಸೆಟ್ಸ್ ನಿಮಗೆ ಸಿಕ್ಕಿದ್ದು. ಸೊ ಇದೇನಿದು ಯೂಶ್ವಲಿ ಟೋಟಲ್ ಅಸೆಟ್ಸ್ ಆರ್ ಗ್ರಾಸ್ ಅಸೆಟ್ಸ್ ಅಲ್ವಾ. ಸೊ ಗ್ರಾಸ್ ಅಸೆಟ್ಸಿಂದ ಈಕ್ವಿಟಿ ಕ್ಯಾಪಿಟಲ್ ಡಿಡಕ್ಟ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ, ಸರ್ಪ್ಲಸ್ ಅಸೆಟ್ಸ್. ಈ ಸರ್ಪ್ಲಸ್ ಅಸೆಟ್ಸಲ್ಲಿ ಏನು ಹೇಳಿರೋದು ಕ್ವೆಶನಲ್ಲಿ, 10% ಯಾರಿಗೆ ಹೋಗಬೇಕು ಅಂತ ಹೇಳಿರೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಹೋಗಬೇಕು ಅಂತ ಹೇಳಿರೋದು. ಸೊ ಏನು ಮಾಡ್ತೀರಾ, ಅಗೈನ್ ಇಲ್ಲಿ ನೀವು ಲೆಸ್ 10% ಸರ್ಪ್ಲಸ್ ಅಸೆಟ್ಸ್ ಟು ಪ್ರಿಫರೆನ್ಸ್ ಹೋಲ್ಡರ್ಸ್ ಅಂತ ತಗೊಳ್ಳಿ. ಸೊ ಇಲ್ಲಿ 10% ಕ್ವೆಶನಲ್ಲಿ ಹೇಳಿದ್ದಾರೆ ಸರ್ಪ್ಲಸ್ ಅಸೆಟ್ಸ್ ಯಾರಿಗೆ ಹೋಗಬೇಕು ಅಂತ. ಸರ್ಪ್ಲಸ್ ಅಸೆಟ್ಸ್ ಇದ್ದರೆ 10% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಎಷ್ಟು ಬರುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ, 10% ಆಫ್ ಸರ್ಪ್ಲಸ್ ಅಸೆಟ್ಸ್ ಟು ಪ್ರಿಫರೆನ್ಸ್ ಹೋಲ್ಡರ್ಸ್ ಅಂತ ಹೇಳಿದರೆ 32,000 ಬರುತ್ತೆ. 3,25,000 into 10%. ನಮಗೆ ಬೇಕಾಗಿರೋದೇನು, ಸರ್ಪ್ಲಸ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಹೋಲ್ಡರ್ಸ್. ಈಗ ನಾವು ಈಕ್ವಿಟಿ ಹೋಲ್ಡರ್ಸ್ ಎಲ್ಲ ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಹಾಗಾಗಿ ಅದನ್ನು ಡಿಡಕ್ಟ್ ಮಾಡ್ತೀವಿ. ಎಷ್ಟು ಬಂತು, 32,500. ಇದು ಯಾರಿಗೆ ಹೋಗುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಹೋಗುತ್ತೆ. ಲೆಸ್ ಮಾಡಿದಾಗ ನಮಗೆ ಸರ್ಪ್ಲಸ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಹೋಲ್ಡರ್ಸ್ ಎಷ್ಟು ಬರುತ್ತೆ, 2,92,500. ಇಷ್ಟು ಕ್ಯಾಲ್ಕುಲೇಷನ್ ಆದಮೇಲೆ ಇವಾಗ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಷ್ಟು ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ದರೆ ಕೇಳಿ. ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು, ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಕ್ವೆಶನ್ ಕೊಟ್ಟಿರೋದು. ಸೊ ನಾವು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ನಾವು ಏನು ಕೊಡಬೇಕಾಗಿರೋ ಪ್ರಿಫರೆನ್ಸ್ ಶೇರ್ಸ್ಗೆ ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಹೋಲ್ಡರ್ಸ್ ಅಲ್ಲ. ಸೊ ಇಲ್ಲಿ ನಾವೇನು ಕೊಡಬೇಕು, ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಹೋಲ್ಡರ್ಸ್. ಸೊ ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಹೋಲ್ಡರ್ಸಲ್ಲಿ ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 3 lakh ಇದೆ ಹೌದಾ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅವರಿಗೆ 3 lakh ಕೊಡಬೇಕು. ಅದ್ರ ಜೊತೆಗೆ ಯಾರಿಗೆ 10% ಆಫ್ ಸರ್ಪ್ಲಸ್ ಅಸೆಟ್ಸ್, ಇದೆರಡನ್ನ ಅಲ್ವಾ ಕೊಡಬೇಕಾಗಿರೋದು. ಯಾರಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಕೊಡಬೇಕಾಗಿದ್ದು ಇದೆರಡು ಮಾತ್ರ, ಅವ್ರದ್ದು ಕ್ಯಾಪಿಟಲ್ ಪ್ಲಸ್ ಸರ್ಪ್ಲಸ್ ಅಸೆಟ್ಸ್. ಸೊ ಎಷ್ಟನ್ನ ತಗೊಳ್ತೀವಿ ಹಾಗಾದರೆ ನಾವು, 3 lakh ಅವರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ಸರ್ಪ್ಲಸ್ ಅಸೆಟ್ಸ್ ಇದೆ ನೋಡಿ. ಸರ್ಪ್ಲಸ್ ಅಸೆಟ್ಸ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಎಷ್ಟು ಕೊಡಬೇಕು ಅವರಿಗೆ, 32,500. ಸೊ ಪ್ಲಸ್ 32,500 ಅಂದರೆ ಅವ್ರಿಗೆ ಕೊಡಬೇಕಾಗಿರೋದೆಷ್ಟು, 3,32,500. ಸೊ ಇದನ್ನು ನಾವು ವ್ಯಾಲ್ಯೂ ಪರ್ ಶೇರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ಟೋಟಲ್ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ ಕೂಡ ಬೇಕು ನಮಗೆ ಇಲ್ಲಿ. ಅಂದರೆ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬೇಕು ನಮಗೆ, ಯಾಕಂದರೆ ಕ್ವೆಶನಲ್ಲಿ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, 3 lakh ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು, 3 lakh ನಮಗೆ ಗೊತ್ತಿದೆ, ಡಿವೈಡೆಡ್ ಬೈ
ಪೇಯ್ಡ್ ಅಪ್ ವ್ಯಾಲ್ಯೂ ಅಷ್ಟು 100, ಪೇಯ್ಡ್ ಅಪ್ ವ್ಯಾಲ್ಯೂ 100 ಇರೋದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ದು. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ ಅಂತ ಹೇಳಿದರೆ 3000. ನೀವು ಅಸೆಟ್ಸಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೆಂಗೆ ಮಾಡ್ತೀರೋ ಅದೇ ಥರ ಮಾಡುವಂಥದ್ದು ಇಲ್ಲಿ ಕೂಡ. ಸೊ ವ್ಯಾಲ್ಯೂ ಪರ್ ಶೇರ್ ಏನಾಗುತ್ತೆ ಹಾಗಾದರೆ, ವ್ಯಾಲ್ಯೂ ಪರ್ ಶೇರ್ ಏನಾಗುತ್ತೆ, ಅಮೌಂಟ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಅಂದರೆ 3,32,500 ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ 3000. ಸೊ ಎಷ್ಟು ಬರುತ್ತೆ, 110.83. ಇದು ಪ್ರಿಫರೆನ್ಸ್ ಶೇರ್ದು ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ 110.83. ದೆನ್ ನಾವು ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು, ವ್ಯಾಲ್ಯೂ ಆಫ್. ಸೊ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರಲ್ಲಿ ನಾವು 2 ಶೇರ್ಸ್ ಕನ್ಸಿಡರ್ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಒಂದು ಫುಲ್ಲಿ ಕಾಲ್ಡ್ ಅಪ್ ಪೇ ಇದೆ, ಇನ್ನೊಂದು ಪಾರ್ಟ್ಲಿ ಪೇಮೆಂಟ್ ಆಗಿರುವಂಥದ್ದು ಇದೆ. ಸೊ ನಾವೀಗ ಫಸ್ಟ್ ಫುಲ್ಲಿ ಪೇಯ್ಡ್ ಇಕ್ವಿಟಿ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದರೆ ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ನಮಗೆ ಗೊತ್ತಿದೆ. ವರ್ತ್ ಎಷ್ಟು ಇಕ್ವಿಟಿ ಕ್ಯಾಪಿಟಲ್ ಮಾತ್ರ ಇರೋದು 3 lakh. ಯಾಕೆಂದರೆ 1000 + 1000 ಕ್ವೆಶನಲ್ಲಿ ನೋಡಿದ್ರು ನಿಮ್ಗೆ ಅದೇ 3000 ಅಲ್ವಾ ಇರೋದು, 3 lakh ಇದೆ. ಪ್ಲಸ್ ಸರ್ಪ್ಲಸ್ ಅವೈಲಬಲ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಹೋಲ್ಡರ್ಸ್ ಎಷ್ಟು, 2,92,500 ಅಲ್ವಾ, ಎರಡಿದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 3 lakh ಇದೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲಿದೆ ನೋಡಿ, ಇದು ಮೂರನ್ನು ತೊಗೊಳ್ಬೇಕು ನಾವು. 1000 100 ಫುಲ್ ವ್ಯಾಲ್ಯೂ ತೊಗೊಳ್ತೀವಿ. ಸೊ ಇಲ್ಲೇನಾಗುತ್ತೆ, ಫುಲ್ಲಿ ಪೇಯ್ಡ್ ಅಪ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿ 3 lakh ಪ್ಲಸ್ 2,92,500. 3,000 ಯಾವುದಿದು ಶೇರ್, ಟೋಟಲ್ ಶೇರ್ ನಾವೇ ಮಾಡಿದ್ದೀವಲ್ಲ ಆಲ್ರೆಡಿ ವರ್ಕ್. ಇಲ್ಲಿ ಮಾಡ್ಬೇಕಾದ್ರೆ ಮಾಡಿ 1000 + 1000 ಇಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ, 3,000 ಇದೆ. ಸೊ 3,000. ಈ 3 lakh ಏನು ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇದು 2,92,500 ಏನು ಸರ್ಪ್ಲಸ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ ಇದು, 5,92,500 ಡಿವೈಡೆಡ್ ಬೈ 3,000 ಏನು ಬರುತ್ತೋ ಇದೇನಾಗುತ್ತೆ ಅಂತ ಹೇಳಿದರೆ 197.50. ನೀವು ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಏನು, ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಇಲ್ಲಿಗೆ ಅಮೌಂಟ್ ಅವೈಲಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇಲ್ಲಿ ಏನು ಬರ್ಕೊಳ್ತೀರಾ, ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಫಾರ್ಮುಲಾ ಬರದೇ ಬರೀರಿ. ಸೊ ಇಲ್ಲಿ 197.50 ಬಂತು. ನಮಗೆ ಇನ್ನೇನು ಬೇಕಾಗಿರೋದು, ಪಾರ್ಟ್ಲಿ ಪೇಯ್ಡ್ದು ಬೇಕಾಗಿದೆ. ಸೊ ಪಾರ್ಟ್ಲಿ ಪೇಯ್ಡ್ ಅಪ್ಪಲ್ಲಿ ಒಂದು 50 rupees ಕಾಲ್ ಅಪ್ ಆಗಿದೆ, ಇನ್ನೊಂದು ಬ್ಯಾಲೆನ್ಸ್ ಇದೆ, ಅನ್ಕಾಲ್ಡ್ ಅಮೌಂಟ್ ಇದೆ, ಹೌದಾ. ಸೊ